ಯಾಕೆ ನೀವು ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ತಗೊಂಡ ನೀವು ಅವಹೇಳನ ಮಾಡ್ತೀರಿ? ಅಲ್ಲಿ ನೋಡಿದ್ರೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಲಾಸ್ಟ್ ಟೈಮ್ ಅವರ ಭವನ ಕಟ್ಟಿದ್ದಾರೆ ಅರವಿಂದ್ ನಗರಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋನ ತೆಗೆದ್ರು. ಇದೇ ರೀತಿ ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ಕೊಂಡ ಬರ್ತಾ ಇದ್ದೀರಿ ನೀವು. ಇಲ್ಲೇ ಮೊನ್ನೆ ಆನಂದ ನಗರದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಯಾರ ರಾತ್ರೋರಾತ್ರಿ ಅಪರಿಚಿತರು ಇಟ್ಟಿದ್ರು. ಅದನ್ನು ಸಹ ಅದಕ್ಕೆ ನಾವೆಲ್ಲ ಬೆನ್ಗಾವಲಾಗಿ ನಿಂತಾಗ ಅದನ್ನು ಸಹ ತೆರವು ಮಾಡಿದ್ರು. ಯಾಕೆ ಈ ಥರ ಮಾಡತ್ತೀರಿ? ದಲಿತರು ಕಂಡ್ರೆ ನಿಮ್ಗೆ ಎದಕ್ಕಿಷ್ಟ ಹೊಟ್ಟೆ ಕಿಚ್ಚ? ಹಾಂ, ಸಂತೋಷ್ ಲಾಡ್ ಅವರಿಗೆ ಮೊನ್ನೆ ಮನವಿ ಕೊಟ್ಟಿದ್ದೇವೆ ನಾವು. ಅವರು ಭೀಷ್ಮ ಶಬ್ದ ಮಾಡಿದ್ದಾರೆ. ಆನಂದ ನಗರದೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಸ್ಥಾಪನೆ ಮಾಡಕ್ಕೆ ನಾನು ಹೋರಾಟ ಮಾಡ್ತೀನಿ ಅಂತೇಳಿ. ಆ ಕಾರಣ ತಾವುಗಳೆಲ್ಲ ಏನಿದೆ ಸರ್ವೆ ನಂಬರ್ 79+90 ಏನಿದೆ ಅಲ್ಲ ಆನಂದ್ ನಗರ ಇದು ಆರ್ಡರ್ ಕಾಪಿ ಇಲ್ಲಿದೆ. ದಲಿತರಿಗೆ ಕೊಟ್ಟಂಥ ಜಾಗ ಇದು. ದಲಿತರಿಗೆ ಕೊಟ್ಟಂಥ ಜಾಗ, ದಲಿತರು ಕೊಟ್ಟಂಥ ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇವತ್ತು ಜಾಗ ಸಿಗ್ತಾ ಇಲ್ಲ. ಆ ದಿನ ಏನು ಹೇಳಿದ್ರು? ಮಹಾನಗರ ಪಾಲಿಕೆಯವರು ಅನಧಿಕೃತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದೀರಿ, ಅದಕ್ಕೆ ನಾವು ಇದನ್ನ ತೆರವು ಮಾಡತ್ತೇವೆ ಅಂತ ಹೇಳಿದ್ರಿ. ನಾವು ನಿಮಗೆ ತೋರಿಸ್ತೀವಿ ಅನಧಿಕೃತವಾಗಿ ಇಲ್ಲಿ ಎಷ್ಟು ಕಟ್ಟಡಗಳದಾವ ಅಂತೇಳಿ ನಾವು ತೋರಿಸ್ತೇವೆ. ನಿಮಗೆ ದಾಖಲೆ ಸಮೇತ ತೋರಿಸ್ತೇವೆ. ತೆರವು ಮಾಡೋ ತಾಕತ್ತೈತಿ ನಿಮ್ಗೆ? ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿನ ನೀವು ತೆರವು ಮಾಡಬೇಕಿತ್ತ? ಎಷ್ಟು ದ್ರೋಹ ಮಾಡ್ತಾ ಇದ್ದೀರಿ ನೀವು? ಬರೀ ದಾಖಲೆ ಸಮೇತ ತೋರಿಸ್ತೀನಿ ನಾನು. ಏನು ಹೇಳೋರು ಕೇಳೋರು ಯಾರಿಲ್ಲ ಅಂತ ತಿಳ್ಕೊಂಬಿಟ್ಟಿರಿ ನೀವು? ಎಷ್ಟು ದಿವಸ ನಿಮ್ದು ತೋರಿಸ್ತೀರಿ ನಮ್ಮ ಕಡೆ ನೀವು? ಇದು ದಲಿತರು ಕೊಟ್ಟಿದ್ದ ಜಾಗ ರೀ. 79+90 ತೆಗೆದು ನೋಡ್ರಿ. ಇದು ಆರ್ಡರ್ ಕಾಪಿ ಒಳಗಿದೆ, ದಲಿತರು ಕೊಟ್ಟಿದೆ ಅಂತಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ದಲಿತರಿಗೆ ಅಷ್ಟೇ ಸೀಮಿತ ಇಲ್ಲ, ಎಲ್ಲ ಸಮಾಜಕ್ಕೂ ಎಲ್ಲ ಸಮುದಾಯದವ್ರಿಗೂ ಸೀಮಿತ ಆಗಿದ್ದಾರೆ. ಇಡೀ ವಿಶ್ವನೇ ಅವರನ್ನ ಕೊಂಡಾಡ್ತಿದೆ. ಅಂಥದ್ರಲ್ಲಿ ಆನಂದ್ ನಗರದಲ್ಲಿ ಇಟ್ಟಂತ ಮೂರ್ತಿಯನ್ನು ತೆರವು ಮಾಡ್ತೀರಿ ನೀವು? ಒಟ್ಟಿಗೆ ಏನ್ ತಿಂತೀರಿ ನೀವು? ಗೊತ್ತಾಗಲ್ಲ. ಅಮಿತ್ ಶಾ ಅವರೇ, ನೀವು ಕ್ಷಮಾಪಣೆ ಕೇಳಬೇಕು. ಇಡೀ ದೇಶದ ಜನರಿಗೆ ಕ್ಷಮಾಪಣೆ ಕೇಳಬೇಕು ಅಂತ ಹೇಳ್ತಾ ನಮ್ಮ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಭೀಮ್.